ಏನ್ ಹೇಳೋದು ಈಗ ಡಿನ್ನರ್ ಪಾಲಿಟಿಕ್ಸ್ ಮೇಲೆ ಅವರೆಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು ಹೇಳಿದಾರಲ್ಲ, ಅದೇನು ದೊಡ್ಡ ವಿಷಯ ಏನಲ್ಲ. ಡಿನ್ನರ್ ಸೇರಬಾರ್ದು ಅಂತ ಏನಿಲ್ಲ, ಡಿನ್ನರ್ ಸೇರಬಾರ್ದು ಅಂತ ಏನಿಲ್ಲ. ಅದ್ರ ಬಗ್ಗೆ ಏನು ಅಂತ ದೊಡ್ಡ ವಿಷಯ ಏನಲ್ಲ ಅದು. ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಬಹುದಿತ್ತು, ಡಿನ್ನರ್ ಮೀಟಿಂಗ್ ಅವಶ್ಯಕತೆ ಏನಿದೆ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಅವ್ರ ಪಕ್ಷದ ಬಗ್ಗೆ ಅವ್ರು ಮಾತಾಡ್ಲಿ. ಇದು ನಮ್ಮ ಪಕ್ಷದ ಲೀಡರ್ಸು ಡಿನ್ನರ್ ಸೇರ್ಬೇಕು ಅಂತ ಹೇಳಿದ್ರೆ ನಾವು ಸೇರಿದ್ದಾರೆ. ಅನೇಕ ಜನ ಸೇರ್ತಾನೆ ಇರ್ತಾರೆ. ಕೆಲವು ಡಿನ್ನರ್ಗಳು ಮಾತ್ರ ಸ್ವಲ್ಪ ಜಾಸ್ತಿ ಪ್ರಚಾರಕ್ಕೆ ಬರ್ತದೆ. ನಾವುಗಳೆಲ್ಲ ಡಿನ್ನರ್ ಮಾಡೋದಿಲ್ವಾ? ಅನೇಕ ಸಂದರ್ಭ ನಾವು ನಮ್ಮ ಸ್ನೇಹಿತರುಗಳ ಜೊತೆ ನಾವು ಡಿನ್ನರ್ಗೂ ಮಾಡ್ತೀವಿ, ಟೂರು ಹೋಗ್ತೀವಿ, ಜೊತೆಯಲ್ಲೆಲ್ಲ ಇರ್ತೀವಿ. ನಮ್ಮ ಫ್ರೆಂಡ್ಸ್ ಜೊತೆಲಿ ಇರೋರು ಮತ್ತೆ ಯಾರು ನಮಗೆ ಹತ್ತಿರದಿರ್ತಾರೆ ಸೇರ್ತಾ ಇರ್ತೀವಿ. ಪಾಲಿಟಿಕ್ಸು ಇದೊಂಥರ ಸಾಮಾಜಿಕ ಒಂದು ಚಟುವಟಿಕೆ ಅಲ್ವಾ? ಇಲ್ಲ, ಇದು ಒಂದು ಸೋಷಿಯಲ್ ಆಕ್ಟಿವಿಟಿ ಯಾವುದೋ ಪಾಲಿಟಿಕ್ಸ್. ಸೊ ಸೇರೋದು, ಮಾತಾಡೋದು ಅದೆಲ್ಲ ಇದ್ದೇ ಇರ್ತದೆ. ಅದ್ರ ಮೇಲೆ ಈಗ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಕೂಡ ಅನೇಕ ಜನ ಅವ್ರದೇ ಆದಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಅದು ಮಾಡಬಾರ್ದು ಅಂತ ಹೇಳ್ತಾರೆ. ಅದೇ ಪೊಲಿಟಿಕ್ಸ್ ಅಂದ್ರೆ ಕಾಂಪಿಟೇಷನ್ ಇದ್ದೇ ಇರ್ತದೆ, ಅದೆಲ್ಲ ಇರ್ತದೆ. ಆದ್ರೆ ಹೆಲ್ತಿ ಕಾಂಪಿಟೇಷನ್ ಇರಬೇಕಷ್ಟೇ. ಯಾರ ಮೇಲೆ ಒಬ್ರು ಇನ್ನೊಬ್ಬರ ಮೇಲೆ ಏನೋ ಒಂದು ರೀತಿ ಅನಾರೋಗ್ಯಕವಾದಂತ ರೀತಿಯಲ್ಲಿ ಇರಬಾರ್ದು. ಆರೋಗ್ಯಕರವಾದಂತ ಒಂದು ಇದಿದ್ರೆ, ಸ್ಪರ್ಧೆ ಇದ್ರೆ ಏನ್ ತಪ್ಪೇನಿಲ್ಲ. ಹೇಳ್ತಿದ್ದಾರೆ ಯಾವುದೇ ಅಧಿಕಾರ ಹಂಚಿಕೆ ಸೂತ್ರ ನಮ್ಮಲ್ಲಿ ಏನಿಲ್ಲ. ಸಿದ್ದರಾಮಯ್ಯ 5 ವರ್ಷ ಅದು ಅವ್ರು ಹೇಳ್ತಾರೆ, ಅವ್ರ ಹತ್ರ ಮಾಹಿತಿ ಇರ್ಬೋದು, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ನಮ್ಮಲ್ಲಿ ಪಕ್ಷದಲ್ಲಿ ಕೇಂದ್ರ ಇದೆ, ಹೈಕಮಾಂಡ್ ಇದ್ದಾರೆ, ರಾಜ್ಯ ದೇಶದ AICC ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ. ಅವರೆಲ್ಲ ಕೂತ್ಕೊಂಡು ಯಾವುದೇ ಒಂದು ವಿಷಯ ಅವರ ಹಂತದಲ್ಲಿ ತೀರ್ಮಾನ ಆಗ್ತದೆ. ಇದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಥರದ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಇನ್ನೊಂದು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋ ಪ್ರಶ್ನೆ ಇಲ್ಲ. ಮುಂದೆ ಏನಾದರೂ ಆ ಥರ ಸಂದರ್ಭ ಬಂದಾಗ ಕೇಂದ್ರದ ಹೈಕಮಾಂಡ್ ಇದ್ದೇ ಇರ್ತದೆ. ಅಲ್ಲ, ಸಲಹೆ ಕೊಟ್ಟಿದ್ದಾರೆ DCM ಅವರಿಗೆ 2.5 ವರ್ಷಕ್ಕೆ ಯಾಕೆ ಗುದ್ದಾಡ್ತಾರ, ಮುಂದಿನ 5 ವರ್ಷಕ್ಕೆ CM ಆಗಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲಪ್ಪ ಅವ್ರು ಏನು ಹೇಳ್ತಾರೆ. ನಾನೆಲ್ಲ ಅವ್ರು ಹೇಳಿದ್ದಕ್ಕೆಲ್ಲ ನಾನು ಉತ್ತರ ಕೊಡೋಕೆ ಆಗೋದಿಲ್ಲ ಅಲ್ಲ. ಅವ್ರು ಏನು ಹೇಳ್ತಾರೆ ಅವ್ರ ಅಭಿಪ್ರಾಯ. ಸೊ ಅವರು ಭಾಳ ಒಳ್ಳೆ ಫ್ರೆಂಡ್ಸೇ, KN ರಾಜಣ್ಣ ಅವರು, ಶಿವಕುಮಾರ್ ಅವರು. ಸೊ ಅವ್ರ ಸ್ನೇಹಕ್ಕೆ ನಾವು ನೋಡಿ. ಈಗ ಆಶಾ ಕಾರ್ಯಕರ್ತರು ನಮ್ಮಲ್ಲಿ ಅವರು ಅಗತ್ಯತೆ ಇದೆ. ಅವ್ರ ಕೆಲಸ ಖಂಡಿತ ಈಗ ಅವ್ರು ಸೇವೆ ಮಾಡದೆ ಹೋದ್ರೆ ನಮ್ಗೆ ತೊಂದರೆ ಆಗ್ತದೆ. ಅದು ಆಗ್ಬಾರ್ದು. ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿ ನೀವು ವಿಡ್ರಾ ಮಾಡ್ಕೊಳ್ಳಿ. ಈಗ ನೀವು ಬಂದು ಕೇಳಿದ್ದೀರಾ, ನಾವು ಅವ್ರಿಗೆ ಹೇಳಿದ್ದೀವಿ, ನೋಡಪ್ಪ ನೋಡಿ ಮುಂದಿನ ಆಯವ್ಯದಲ್ಲಿ ನಾವು ಖಂಡಿತವಾಗಿ ಕನ್ಸಿಡರ್ ಮಾಡ್ತೀವಿ ಏನಾದರೂ ಒಂದು ತೀರ್ಮಾನ ತಗೊಳ್ಳೋದಕ್ಕೆ ಅಂತ. ಆದರೆ ಅವ್ರು ಇನ್ನೂ ಕೂಡ ಹೋಗಿಲ್ಲ. ನಾನು ಮತ್ತೊಮ್ಮೆ ಅವ್ರು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಂದ್ರೆ ಬೇರೆ ಇದು ದಿಢೀರಾಗಿ ಏನೋ ದೊಡ್ಡ ಅನಾಹುತ ಆಗೋಗಿದೆ ಅಂತ ಹೇಳಿ ಅವರು ಈ ತರ ಅನಿರ್ದಿಷ್ಟ ಪ್ರೊಟೆಸ್ಟ್ ಮಾಡೋದು ಸರಿಯಲ್ಲ. ಏನೋ ಆಗೋಗಿದೆ, ಅವ್ರ ಸಂಬಳನೆ ಕೊಡ್ತಾ ಇಲ್ಲ, ನಾವು ಇನ್ನೊಂದು ಮಾಡ್ತಾ ಇದ್ದೀವಿ, ಈಗಿರುವಂಥದ್ರಲ್ಲಿ ನಾವು ಇನ್ನೊಂದು ಮುಂಗಡವಾಗಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ಹೇಳಿದ್ದೀನಿ. ಮತ್ತೆ ಅವ್ರಿಗೆ ಬೇರೆ ಇನ್ಯಾವ ಥರ ಸಪೋರ್ಟ್ ಮಾಡೋದಕ್ಕಾಗ್ತದೆ ಸಪೋರ್ಟ್ ಮಾಡೋಣ ಅಂತ ಹೇಳಿದ್ದೀವಿ. ಮತ್ತು ಮುಖ್ಯವಾಗಿ ಗೌರವಧನ ನಾವು ಕೊಡ್ತಾ ಇರೋದು 5,000, ಕೇಂದ್ರದಿಂದ ಬರ್ತಾ ಇರೋದು ಏನೋ ಇನ್ಸೆಂಟಿವ್ಸು, ಅದು 3,000 ಇನ್ಸೆಂಟಿವ್ ಬರ್ತದೆ. ಪ್ಲಸ್ ಇನ್ನು ಸ್ವಲ್ಪ 3,500-4,500ವರೆಗೂ ಬರ್ತದೆ ಅವ್ರಿಗೆ. ಸೊ ನೀವು ಕೇಂದ್ರ ಸರ್ಕಾರ ಕೂಡ ಕೇಳಬೇಕು ತಾನೆ. ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 2,000 ಗೌರವಧನಕ್ಕೆ ಅಲ್ವಾ? ಸೊ ಅವ್ರಿಗೂ ಕೂಡ ಕೇಳಿ ನೀವು, ಅಲ್ಲೂ ಕೂಡ ಪ್ರೆಷರ್ ಹಾಕಿ. ಎಲ್ಲ ನೀವು ರಾಜ್ಯ ಸರ್ಕಾರದ ಮೇಲೆ ಹಾಕಿದ್ರೆ ಹೇಗೆ? ಮತ್ತು ನಾವು ಕೂಡ ಹೇಳಿದ್ವಿ ಮುಂದಿನ ಬಜೆಟ್ನಲ್ಲಿ ಖಂಡಿತ CM ಅವ್ರ ಜೊತೆ ನಾನು ಮಾತಾಡ್ತೀನಿ, ಅಲ್ಲಿವರೆಗೂ ವೇಟ್ ಮಾಡಿ ನೋಡ್ಕೊಂಡು ನಂತರ ನೀವು ತೀರ್ಮಾನ ತಗೊಳ್ಳಿ ಅಂತ. ಈ ಥರ ಅವರು ಬಂದ್ಬಿಟ್ಟು ಎಲ್ಲ ಹೆಣ್ಮಕ್ಳು, ಈಗ ಮಕ್ಕಳನ್ನೆಲ್ಲ ಯಾಕೆ ಕರ್ಕೊಂಬರ್ಬೇಕು? ಮಕ್ಕಳನ್ನೆಲ್ಲ ಕರ್ಕೊಂಬಂದು ಯಾಕೆ ಕೂರಿಸ್ಬೇಕು ಅವರು ತಾಯಿಂದರು? ಅದು ಒಳ್ಳೇದಲ್ಲ. ಸುಮ್ಮನೆ ಬಂದ್ಬಿಟ್ಟು ಆಮೇಲೆ ನೀವು ಅದನ್ನು ತೋರಿಸ್ತೀರಾ ಫೋಟೋಗಳು ನೋಡಿ, ಅವರೆಲ್ಲ ಮಲ್ಕೊಂಡಿದ್ದಾರೆ, ಮಕ್ಕಳ ಜೊತೆ ಮಲ್ಕೊಂಡಿದ್ದಾರೆ, ಯಾಕೆ ಕರ್ಕೊಂಬರ್ಬೇಕು ಮಕ್ಳು? ನಾವೇನು ಹೇಳಿದ್ವಿ ಕರ್ಕೊಂಬನ್ನಿ ಅಂತ. ಅವರು ಕೂಡ ಕರ್ಕೊಂಬರ್ಬಾರ್ದು ಈ ತರ. ಸೊ ಪ್ರೆಷರ್ ಹಾಕ್ಲಿ. ನೋಡಿ, ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ನೀವು ಇಡೀ ದೇಶದಲ್ಲಿ ವಿ ಆರ್ ಇನ್ ದ ಟಾಪ್ 5 ಕರ್ನಾಟಕ ಇನ್ ಪೇಮೆಂಟ್ ಇಡೀ ದೇಶದಲ್ಲಿ. ಆಯ್ತಾ? ನಾವು 5 ರಾಜ್ಯಗಳಲ್ಲಿ ಕರ್ನಾಟಕ 1. ಸೊ ಇಲ್ಲಿ ಅನ್ಯಾಯ ಆಗ್ತದೆ ನೀವು ಹೇಳಕ್ಕಾಗಲ್ಲ. ನೀವು ಕೇಳಿ, ಜಾಸ್ತಿ ಕೇಳಿ. ನಾನು ಕೂಡ ಹೇಳಿದ್ದೀನಿ ಖಂಡಿತ ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ನಾನು ಪಾಸಿಟಿವ್ ಆಗಿ ಮಾತಾಡಿದಾಗ ನೀವು ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಅದು ನೀವು ಸ್ಪಂದಿಸ್ಬೇಕು ತಾನೆ.
ಯಾಕಂದ್ರೆ ನಿಮ್ದು ಸೇವೆ ನಮ್ಗಲ್ಲಿ ಬೇಕಾಗಿದೆ. ಈಗ ನೀವು ಈಗ ಬಾಣಂತಿ ಸಾವಾಗ್ತದೆ, ಹೆರಿಗೆಗೆ ಸಮಸ್ಯೆ ಆಗ್ತದೆ, ಇನ್ನೊಂದು ವ್ಯಾಕ್ಸಿನೇಷನ್ ಸಮಸ್ಯೆ ಆಗ್ತದೆ, ಅವರೆಲ್ಲ ಬೇಕು ತಾನೆ ನಮ್ಗೆ, ಅದಕ್ಕೆ ತಾನೇ ನಾವು ತಗೊಂಡಿರೋದು ಅವ್ರನ್ನ ಆನರರಿ ಮೇಲೆ. ಸೊ ಅದನ್ನ ಅವ್ರು ಕನ್ಸಿಡರ್ ಮಾಡ್ಕೊಂಡು ವಿಡ್ರಾ ಮಾಡಿದ್ರೆ ಖಂಡಿತ ಮುಂದೆ ನಾವು ಇದ್ದೀವಿ, ನಾವು ಸ್ಪಂದಿಸ್ತೀವಿ, ಮತ್ತೆ ಮುಂದೆ ಏನ್ ಮಾಡಕ್ ಸಾಧ್ಯ ಆಗುತ್ತೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ನಾವು ಹೋಗೋದೇ ಇಲ್ಲ, ನಾವು ಬಿಡೋದೇ ಇಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಆಮೇಲೆ ನಾಳೆ ನಾವು ಬೇರೆ ಮುಂದೆ ಏನ್ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಆಗ ಅದೇನು ಬಂದು ಹೇಳಿದರೆ ನಾನು ಅದಕ್ಕೆ ಎನ್ಕ್ವೈರಿ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಅದ್ಯಾರೋ ಅಲ್ಲ ಪೊಲೀಸ್ ಸಾರಿ ಅಲ್ಲಿ ಯಾರೋ ಡಾಕ್ಟ್ರು ಸರಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಮತ್ತು ಸರಿಯಾಗಿ ಅವರು ನಿರ್ವಹಣೆ ಮಾಡ್ದ ಅಂತ ಹೇಳ್ತಾ ಇದ್ರು. ಅದಕ್ಕೆ ಎನ್ಕ್ವೈರಿ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಹೌದು, ತಾಯಿ ಒಂದು ಸಾವಾಗಿದೆ. ಅದು ಡಾಕ್ಟ್ರು ಜವಾಬ್ದಾರಿ. ಹಿಂದೆ ಈಗಲ್ಲ, ನವೆಂಬರ್ ತಿಂಗಳಲ್ಲೇನೋ ಆಗಿರುವಂಥದ್ದು ಈಗ ಬಂದು ಹೇಳ್ತಾ ಇದ್ದಾರೆ. ಸೊ ನಾನು ಅದನ್ನ ಎನ್ಕ್ವೈರಿ ಮಾಡಿಸಿ ಅಂತ ಹೇಳಿದ್ದೀನಿ.